ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡುವಂಥದ್ದು. ನನ್ನ ಪ್ರಕಾರ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧೆಯೊಳಗೆ ಯಾರಿಗೂ ಕೂಡ ಆಲ್ಮೋಸ್ಟ್ ಬುದ್ಧಿನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ, ಒಪ್ಕೋತೀನಿ. ನೀವು ಸ್ಟಾಫ್ ಆಗಿದ್ದೀರಾ, ಓಕೆನಾ? ಗೆಸ್ಟ್ಗಳು ಬಂದಿದ್ದಾರೆ, ಅವ್ರು ಹೇಳಿದ ಕೆಲಸಗಳನ್ನ ಮಾಡಬೇಕು. ಅದು ಕೂಡ ಅಡುಗೆ ಮತ್ತು ನಿಮ್ಗೆ ಯಾವ್ದು ಜವಾಬ್ದಾರಿ ಕೊಟ್ಟಿದ್ರೆ ಅದನ್ನು ಮಾಡಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ಅವ್ರು ಪರ್ಸ್ನಲ್ ಆಗಿ ಏನು ಹೇಳ್ತಾರೆ ಅದನ್ನೆಲ್ಲದಕ್ಕೂ ಕೂಡ ಸೈ ಅಂದ್ಕೊಂಡು ಅವ್ರು ಹೇಳ್ದಂಗೆಲ್ಲ ಕುಣಿತಾ ಕೂತವ್ರಲ್ಲ ಗುರು, ಇದಕ್ಕೇನು ಹೇಳ್ತೀರಾ ನೀವು? ಸ್ವಲ್ಪ ಬುದ್ಧಿ ಇದೆಯಾ? ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅಭಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಈ ಟಾಸ್ಕಲ್ಲಿ ಮ್ಯಾನೇಜರ್ ಆಗಿರುವಂಥದ್ದು. ಆ್ಯಂಡ್ ಇವ್ರು ಹೇಳ್ದಂಗೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಸ್ಟಾಫ್ಗಳೆಲ್ಲರೂ ಕೂಡ ಕೇಳಬೇಕು, ಓಕೆನಾ? ಆ್ಯಂಡ್ ಜೊತೆಗೆ ಇಲ್ಲಿ ಏನಾದ್ರು ಆ ಸ್ಟಾಫ್ಗೆ ಏನಾರು ಆಯಿತು ಅಂದರೆ ಇವ್ರು ಸ್ಟ್ಯಾಂಡ್ ತೊಗೋಬೇಕಾಗತ್ತೆ. ಅದನ್ನ ಯಾವುದು ಕೂಡ ಮಾಡ್ತಿಲ್ಲ. ಜೊತೆಗೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅನ್ನೋದು ಇವರು ಕ್ಲಾರಿಟಿ ಇರಬೇಕಾಗಿತ್ತು. ಅದು ಯಾವುದು ಕೂಡ ಇಲ್ಲಿ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಎಲ್ಲರೂ ಗೊತ್ತಿರುವ ಹಾಗೆ ನಿನ್ನೆ ಗಿಲ್ಲಿ ವಿರುದ್ಧವಾಗಿ ಇವರೆಲ್ಲ ತುಂಬ ವಿಷಯಗಳನ್ನ ಮಾಡ್ತಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಗೈಸ್, ಅಲ್ಲಿ ಗಿಲ್ಲಿನ ಕುಡಿಸುವಂಥ ರೀತಿ ಆಗ್ಬೋದು, ಒಂಥರ ರ್ಯಾಗಿಂಗ್ ಮಾಡ್ದಂಗಿತ್ತು, ಓಕೆನಾ? ಜೊತೆಗೆ ಒಂದು ಶೂ ಮಾತ್ರ ಒಂದು ಕಾಲು ಇರಬೇಕು, ಇನ್ನೊಂದು ಶೂ ಹಾಕ್ಬಾರ್ದು ಅನ್ನೋದು ಆಗ್ಬೋದು. ಇದೆಲ್ಲ ಯಾವ ಥರ ಗುರು ಇದು? ಇಲ್ಲಿ ಸ್ಟ್ಯಾಂಡ್ ತೊಗೋಬೇಕಾಗಿರುವಂಥದ್ದು ಯಾರಪ್ಪ ಅಂದರೆ ಮೇಯ್ನಾಗಿ ಮ್ಯಾನೇಜರ್ ಆಗಿದ್ರಲ್ಲ, ಕ್ಯಾಪ್ಟನ್ ಆಗಿದ್ರಲ್ಲ ಅವರು. ಬಟ್ ಆ ಕೆಲಸ ಮಾಡಲಿಲ್ಲ. ಅವರೇ ಹೋಗ್ಬಿಟ್ಟು ಬಾಯ್ಗೆ ಬೇರೆ ಇಡ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ? ಲೂಸ್ ಅಂತ ಕೇಳ್ತಾರೆ. ಅಯ್ಯೋ ಸೀರಿಯಸ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರು. ಹೀರೋ ಆಗ್ಬೋದಾಗಿತ್ತು ಈ ವಾರ. ಅವರು ಫ್ಲಾಪ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಅಷ್ಟೇ, ಅವರು ಅರ್ಥ ಮಾಡ್ಕೋತಿಲ್ಲ ಅನ್ಸುತ್ತೆ. ಹೆಂಗೆಂಗೋ ಅರ್ಥ ಮಾಡ್ಕೊಂಡು ಹೆಂಗೆಂಗೋ ಆಡ್ತಾವ್ರೆ. ಆಡಲಿ. ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟಾಗಿ ಇನ್ನೂ ವಿಷಯಗಳಿದೆ ಮಾತಾಡೋದು. ಬನ್ನಿ ಪ್ರೋಮೋ ನೋಡ್ಕೊಂಡು ಆಮೇಲೆ ಮಾತಾಡೋಣ. ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ತಲೆಯಲ್ಲಿ ಬುದ್ಧಿ ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೇ ಇಲ್ಲ. ಅಯ್ಯೋ ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದು ನಾನು ಮಾಡಕ್ಕಾಗಲ್ಲ. ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ಬುದ್ಧಿ ಇಲ್ದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋ ತಪ್ಪು. ಇಲ್ಲ ನಿಮಗೆ ಈಗುನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೊಳ್ಳಿ? ಇಂದು ರಾತ್ರಿ 9:30ಕ್ಕೆ. ಸೀರಿಯಸ್ಲಿ ಖುಷಿ ಆಯ್ತು ಗುರು. ಫಸ್ಟ್ ಟೈಮ್ ನನಗೆ ಇವ್ರು ಸ್ಟ್ಯಾಂಡ್ ತಗೊಂಡಿರೋಂಥ ರೀತಿ ತುಂಬ ಇಷ್ಟ ಆಗ್ತಿರೋಂಥದ್ದು. ಒಂದು ರೈಟ್ ಕಾಲ್ ತೊಗೊಂಡಿದ್ದಾರೆ, ಓಕೆನಾ? ಕಟ್ಟಾಗಿ ಮಾತಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಬೇರೆಯವರೆಲ್ಲ ಕನ್ವಿನ್ಸ್ ಮಾಡ್ತಿರೋ ರೀತಿ ನೋಡಿದಾಗ ಇನ್ನೂ ಬೇಜಾರಾಗುತ್ತೆ, ಓಕೆನಾ? ಆ್ಯಂಡ್ ನನಗೆ ಇನ್ನೂ ಬೇಜಾರಾಗ್ತಿರೋದು ಹೆಂಗೆ ಗೊತ್ತಾ? ಗಿಲ್ಲಿ ನೆನ್ನೆ ಅಷ್ಟೆಲ್ಲ ಮಾಡಿದ ವ್ಯಕ್ತಿ ಇಲ್ಲಿಗೆ ರೈಟ್ ಕಾಲ್ ತೊಗೋಬೇಕಾಗಿತ್ತು, ಸ್ಟ್ಯಾಂಡ್ ತೊಗೋಬೇಕಾಗಿತ್ತು. ಇಲ್ಲಿ ಕಟ್ಟಾಗಿ ನಿಂತ್ಕೊಂಡು ಮಾತಾಡಿದರೆ ಹೀರೋನೇ ಆಗ್ಬೋದಿತ್ತು ಅಂತಲೇ ಹೇಳ್ತೀನಿ. ಯಾರು ಕೂಡ ತಲೆ ಕೆಡಿಸ್ಕೊಂಗಿಲ್ಲ, ಯಾರು ಕೂಡ ಕೈ ಮಾಡಿ ನಿನ್ನ ತಪ್ಪು ನಂಗೂ ಇರಲಿಲ್ಲ, ಆ ರೀತಿ ಸ್ಟ್ಯಾಂಡ್ ತೊಗೋಬೋದಾಗಿತ್ತು. ಯಾರು ಕೂಡ ತಲೆ ಕೆಡಿಸ್ಕೊತಿತ್ತಿಲ್ಲ ಹೊರಗಡೆ ಅಂತ ಅನಿಸುತ್ತೆ. ಒಂದು ಒಳ್ಳೆ ಮೂವ್ ಮಾಡ್ದಂಗೆ ಇರ್ತಿತ್ತು. ಅದನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಬೇರೆ ಸ್ಪರ್ಧಿಗಳು ಕೂಡ ಹೌದು. ಬಟ್ ಏನಪ್ಪ ಅಂದರೆ ಅಶ್ವಿನಿ ಗೌಡರು ಸಖತ್ತಾಗಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಅತಿಥಿಗಳು ಬಂದು ಹೇಳಿದ್ದಾರೆ ಅಂದಷ್ಟಕ್ಕೆ ಅವ್ರು ಹೇಳಿದ್ದೆಲ್ಲ ಮಾಡಬೇಕಾ? ಏನು ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಮಾತ್ರ ಮಾಡಬೇಕಾಗತ್ತೆ. ಬಿಗ್ ಬಾಸ್ ಅವ್ರು ಹೇಳಿರೋದನ್ನ ಇವ್ರು ಬಂದ್ಬಿಟ್ಟು ಏನೋ ಒಂಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕುಣಿತಿದಾರಲ್ಲ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಅಶ್ವಿನಿ ಗೌಡರು ತುಂಬ ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ದಾರೆ. ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಮಾಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಹೆಸರೇನು ಅಂತ ಪ್ರಶ್ನೆ ನೋಡ್ರಪ್ಪ, ಎಷ್ಟು ಸಿಂಪಲ್, ಎಷ್ಟು ಸಿಲ್ಲಿಯಾಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಆ ಗೊಂಬೆ ಹೆಸರು ಹೇಳ್ಬೇಕಂತೆ ಯಾರಿಗೆ? ಚೈತ್ರಕ್ಕಂಗೆ, ಓಕೆನಾ? ಅದನ್ನು ಕೇಳ್ತಾ ಇದ್ದಾರೆ ಅಲ್ಲಿರೋಂಥ ಸ್ಪರ್ಧಿಗಳಿಗೆ, ಓಕೆನಾ? ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ಇವಾಗ ನೋಡಿ, ತಿಂಡಿ ತಿನ್ಸೋದು ಇವ್ರ ಕೆಲಸ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಬಟ್ ಏನೋ ಇದು ಕೊಡ್ತಾರೆ, ಟಿಪ್ಸ್ ಕೊಡ್ತಾರೆ ಹಾಗೆ ಅಂದ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕುಣಿಯೋದಾದ್ರೆ ನಿಮ್ತನ ಅನ್ನೋದು ಎಲ್ಲಿಗೋಗುತ್ತೆ? ಅದು ಕೂಡ ಪಾಯಿಂಟ್ ಆಗುತ್ತೆ ಇಲ್ಲಿ. ಅವ್ರೇನೋ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗೋದು ಬಿಡೋದು ಬೇರೆ ವಿಷಯ. ನಿಮ್ಮ ವ್ಯಕ್ತಿತ್ವ, ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕ್ಯಾರೆಕ್ಟರ್ನ ಹಾಗಾದ್ರೆ ಆ ದುಡ್ಡುಗೋಸ್ಕರ, ಟಿಪ್ಸ್ಗೋಸ್ಕರ, ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಬಿಟ್ಬಿಡ್ತೀರಾ ಅನ್ನೋ ಪಾಯಿಂಟ್ ಬರುತ್ತೆ. ಸೊ ಅದೇ ಕಾಣಿಸ್ತಿರೋಂಥದ್ದು ಇಲ್ಲಿ. ಆ್ಯಂಡ್ ಊಟ ಮಾಡೋದು ಬೇಡಿ, ಊಟ ಮಾಡಬೇಡಿ. ನೀವು ಊಟ ಮಾಡಿದ್ರಷ್ಟು ಬಿಟ್ಟರಷ್ಟು ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ರೆ ಮುಗ್ದಾಯ್ತು. ಇವಾಗ ನಿಜ ಹೇಳ್ತೀನಲ್ಲ, ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಸೆ ಪಡೆದಂತೆ ಬಿಟ್ಟರು ಅಂದರೆ ಸಖತ್ತಾಗಿ ಮಜಾ ಇರುತ್ತೆ. ಒಳ್ಳೆ ಫೈಟ್ ಕೂಡ ಕಾಣಿಸುತ್ತೆ. ಎಲ್ಲರೂ ಕೂಡ ಇವ್ರ ವಿರುದ್ಧ ತಿರುಗು ಕೂಡ ಬೀಳ್ಬೋದು. ಅದಾಗತ್ತೆ ಅಂತ ಕಾದು ನೋಡಬೇಕು. ಬಟ್ ಇಲ್ಲಿರೋರು ನೋಡಿದ್ರೆ ಹಂಗೆ ಕಾಣಿಸಲ್ಲ. ಎಲ್ಲ ಬೇಗ ಕನ್ವಿನ್ಸ್ ಆಗಿ ಹೋಗ್ತಾರೆ ಗುರು. ಯೋಚನೆ ಮಾಡ್ತಿಲ್ಲ ಅಂದರೆ ಏನು ಗೊತ್ತಾ? ಇವ್ರು ಹೇಗೆ ಅನ್ಕೋತಿದ್ದಾರೆ ಅಂದರೆ ಇವ್ರು ಹೇಳಿದ್ದೆಲ್ಲನೂ ಕೇಳಲೇಬೇಕು, ಅವಾಗ ಮಾತ್ರ ಇದು ಸರಿ, ಆ ಥರ ಥಾಟಲ್ಲಿದ್ದಾರೆ. ಬಟ್ ಏನು ಹೇಳಿದ್ದಾರೆ ನಮಗೆ ಬಿಗ್ ಬಾಸು? ನಮ್ದು ಏನು ಕೆಲಸ ಇದೆ, ನಮ್ಗೆ ಯಾವ ಥರ ಒಂದು ಅಧಿಕಾರ ಕೊಟ್ಟಿದ್ದಾರೆ, ನಮ್ಗೊಂದು ನೇಮ್ ಕೊಟ್ಟಿದ್ದಾರೆ. ಸೊ ಈಗ ಗಿಲ್ಲಿಯವ್ರ ವೇಟರು ಆ ಥರ ಆ ಕೆಲಸಕ್ಕೆ ಸೀಮಿತವಾಗಿ ಮಾಡ್ರಪ್ಪ ಕೆಲಸನ. ಬೇರೆ ಕೆಲಸದಲ್ಲಿ ಯಾಕೆ ಮಾಡ್ತಿದ್ದೀರಾ ನೀವು? ಆ ತಲೆಗೆ ಬರ್ತಿಲ್ವಾ ಇವ್ರುಗಳಿಗೆ? ಸೀರಿಯಸ್ಲಿ. ತಲೆಯಲ್ಲಿ ಬುದ್ಧಿ ಅದನ್ನ ಸೊ ನೋಡಿ, ಕಾವೇರಿ ಹೇಳ್ತಿರೋಂಥದ್ದು. ಆ್ಯಂಡ್ ಇವಾಗ ಅದನ್ನ ಎಲ್ಲರೂ ಹೇಳ್ಬೇಕಂತೆ. ಚೈತ್ರ ಚೆನ್ನಾಗಿ ಆಟಾಡ್ಸವ್ರೆ. ಚೈತ್ರ ಅಂತಲ್ಲ, ಬೇರೆ ಎಲ್ಲರೂ ಕೂಡ ಚೆನ್ನಾಗಿ ಆಟಾಡ್ಸವ್ರೆ ಇವ್ರನ್ನ. ಎಲ್ಲರೂ ಒಂದು ಕುರಿ ಹಳ್ಳಕ್ಕೆ ಬೀಳ್ತಾವ್ಬಿಟ್ಟು ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾವೆ ಅಂತಲೇ ಹೇಳ್ಬೋದು ಇಲ್ಲಿ. ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೇ ಇಲ್ಲ. ತಲೆಯಲ್ಲಿ ಬುದ್ಧಿ. ನನಗೆ ಸೀರಿಯಸ್ಲಿ ಗಿಲ್ಲಿ ಹೇಳಿದ್ದು ಬೇಜಾರಾಗ್ತದೆ ಗುರು. ಯಾಕಂದರೆ ನೆನ್ನೆ ಅಷ್ಟೆಲ್ಲ ಸ್ಟ್ಯಾಂಡ್ ತೊಗೊಂಡ ನಂಗೆ ಗುರು ತನಗೋಸ್ಕರ. ಬಟ್ ನೆನ್ನೆ ನಂಗೆ ನಿಜ ಹೇಳ್ತಿಲ್ಲ, ಬೇಜಾರಾಗೋಯ್ತು. ಏನೇ ಸ್ಟ್ಯಾಂಡ್ ತೊಗೊಂಡ್ರು ಕೂಡ ಆ ಪಾತ್ರದಲ್ಲಿ ಇರಬೇಕಾಗಿತ್ತು. ಆ ಪಾತ್ರ ಬಿಟ್ಕೊಡ್ಬಾರ್ದಾಗಿತ್ತು, ಅತಿ ಆಗಬಾರ್ದಾಗಿತ್ತು, ಓವರ್ ಆಗಬಾರ್ದಾಗಿತ್ತು. ಬಟ್ ಇವತ್ತು ಅಷ್ಟೆಲ್ಲ ವಿಷಯಗಳನ್ನ ಮಾಡಿದ್ರು ಕೂಡ ರೈಟ್ ಅನ್ಸ್ಕೊಬೋದಾಯಿತು.
ಅದನ್ನ ಒಂದು ಗೋಲ್ಡನ್ ಅಪರ್ಚುನಿಟಿನ ಗಿಲ್ಲಿನೂ ಮಿಸ್ ಮಾಡ್ಕೊಂಡಂಗಾಯ್ತು ಅಂತ ಅನ್ಸುತ್ತೆ ಇಲ್ಲಿ. ಆ್ಯಂಡ್ ಧನುಷ್ ಅವರು ಅಷ್ಟೇ, ಅಷ್ಟೆಲ್ಲ ಪ್ರಾಕ್ಟಿಕಲಿ ಅವ್ನ್ ಪಾಯಿಂಟ್ ಇಟ್ಕೊಂಡು ಮಾತಾಡುವಂಥ ವ್ಯಕ್ತಿ ಕೂಡ ಹಳ್ಳಕ್ಕೆ ಬಿದ್ರು. ಯೋಚನೆ ಮಾಡ್ಬೇಕಲ್ವಾ, ಎಷ್ಟೆಷ್ಟೋ ಈ ವಿಷಯಗಳು ಮಾತಾಡ್ತಾರೆ, ಈ ವಿಷಯದಲ್ಲಿ ಕರೆಕ್ಟಾಗಿ ಸ್ಟ್ಯಾಂಡ್ ತಗೋಬೇಕಾಯ್ತು ಅಂತ ಅನ್ಸುತ್ತೆ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದನ್ನ ಮಾಡಕ್ಕಾಗಲ್ಲ. ಅಶ್ವಿನಿ ಗೌಡ ಮಾತ್ರ ಹೇಳ್ತೀನಲ್ಲ, ರೆಸ್ಪೆಕ್ಟ್ ಅಂತ ಬಂದ್ರೆ, ಈ ತರ ವಿಷಯಗಳಂತ ಬಂದ್ರೆ ನಿಜವಾಗ್ಲೂ ಅವ್ರು ಸ್ಟ್ಯಾಂಡ್ ತಗೊಳ್ಳೋ ರೀತಿ ನೋಡಿದಾಗ ಖುಷಿ ಆಗುತ್ತೆ. ಅವರು ಕೂಡ ತುಂಬಾ ತಪ್ಪುಗಳನ್ನ ಮಾಡಿದಾರೆ, ಇಲ್ಲ ಅಂತ ಹೇಳಲ್ಲ ಓಕೆನಾ. ಆದ್ರೆ ಬೇರೆಯವ್ರು ಏನಾರು ನಿಮ್ಗೆ ರೆಸ್ಪೆಕ್ಟ್ ಬೇಕೋ ಬೇಡೋ ಅದು ಬೇರೆ ವಿಷಯ ಓಕೆನಾ. ನನಗೆ ರೆಸ್ಪೆಕ್ಟ್ ಬೇಕು, ನಾನು ತಲೆ ತಗ್ಸಲ್ಲ, ನಾನು ತಲೆ ತಗ್ಸುವಂಥ ಸಂದರ್ಭ ಗೊತ್ತಾ, ನಾನು ತಲೆ ಬಗ್ಗಲ್ಲ, ತಲೆ ತಗ್ಸಲ್ಲ ಅನ್ನೋದು ಅವ್ರದ್ದು ಓಕೆನಾ. ಈ ತರ ಒಂದು ಕ್ಯಾರೆಕ್ಟರ್ ಇರೋದು ಕೂಡ ತುಂಬಾ ಇಷ್ಟ ಆಗುತ್ತೆ ನನಗೆ. ಬಿಕಾಸ್ ನೋಡಿ, ಯಾರು ಆ ಥರ ಸ್ಟ್ಯಾಂಡೇ ತಗೋತಿಲ್ಲ, ಬಟ್ ಅಶ್ವಿನಿ ಗೌಡ ತಗೋತಿದ್ದಾರೆ, ಸೂಪರ್ ಅಂತ ಹೇಳ್ಬೋದು. ಈಗ ಅತಿಥಿ ಅನ್ ನೋಡಿ ಮಂಜಣ್ಣ ಕೂಡ ಕೇಳ್ತಿರುವಂಥದ್ದು, ಬೇರೆ ಎಲ್ಲ ಸ್ಪರ್ಧಿಗಳು ಕೂಡ ತ್ರಿವಿಕ್ರಮ್ ಅವರು ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ, ನನ್ಗೆ ಅದೇ ಅರ್ಥ ಆಗ್ತಿಲ್ಲ. ಅತಿಥಿಗಳು ಬಂದಿರೋಂಥದ್ದು ಡಿಮ್ಯಾಂಡ್ ಮಾಡೋದಕ್ಕ ಏನೋಪ್ಪ ಕ್ಷಮೆ ಕೇಳ್ಬೇಕಂತಿಲ್ಲ ಅಲ್ವಾ. ಇದೇ ಪಾಯಿಂಟ್, ಇದೊಂದು ಪಾಯಿಂಟ್ ಬೇರೆಯವ್ರ ತಲೆಗೆ ಬರ್ತಾ ಇಲ್ವಾ ಅಂತ ನನ್ನ ಪ್ರಶ್ನೆ ಇರುವಂಥದ್ದು. ಈಗ ನೀವ್ ಹೇಳಿ ಗೈಸ್, ಈ ತರ ಆಗ್ಬಿಟ್ರೆ ಎಲ್ಲಿ ಅದಕ್ಕೆ ಈ ಸೀಸನ್ ಈ ಕತೆ ಅಂತ ಅನ್ಸ್ಬಿಡುತ್ತೆ. ಒಂದು ಸ್ವಲ್ಪ ತಲೆಗೆ ಯಾರಿಗೂ ಹೊಡೆದಿಲ್ವಲ್ಲ ಇದು, ಅಶ್ವಿಗಳವ್ರು ಬಿಟ್ರೆ ವಿಚಿತ್ರಪ್ಪ. ಆದ್ರೂ ಇದು ಬುದ್ಧಿ ಇಲ್ದೇ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಎಲ್ರನ್ನೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಸೂಪರ್ ಅಭಿ, ಸರಿಯಾಗಿ ಕೊಡ್ತಾವ್ರ ನಿಮ್ಗೆ, ತಗೊಳ್ರಿ. ಯಾಕಂದ್ರೆ ಇವಾಗ ಇಷ್ಟು ಜನ ಒಬ್ಬರು ಸಾರಿ ಕೇಳ್ಬಿಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ತಪ್ಪಾಯ್ತು ಅಂತ ನಂಗೆ ಬುದ್ಧಿ ಇಲ್ಲ ಅಂದ್ಬಿಟ್ಟು ಓಕೆನಾ. ಸೊ ಬುದ್ಧಿ ಇಲ್ಲ ಅಂತ ಹೇಳಿ ಆಯ್ತು. ಇವಾಗ ತಾವು ಕುರಿಗಳು ಹಳ್ಳಕ್ ಬಿದ್ದಾಗಿದೆ. ಇವಾಗ ಇಲ್ಲಿ ಇದಾರಲ್ಲ ಅಶ್ವಿಗಳವ್ರು, ಅವ್ರನ್ನೂ ಬಿಡಿಸ್ಕೋಬೇಕು, ಎಳ್ಕೋಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಆಡ್ತವ್ರೆ. ಏನ್ ಹೇಳ್ತೀರಾ ಗೈಸ್ ಇದಕ್ಕೆ? ಏನ್ ಗೊತ್ತಾ, ಇವಾಗ ಅಶ್ವಿನಿ ಗೌಡರು ಅತಿರೇಕ ಮಾಡ್ದಂಗೂ ಇಲ್ಲ ಅಥವಾ ಏನು ಮಾಡ್ದಂಗೂ ಇಲ್ಲ, ರೈಟ್ ಕಾಲ್ ತಗೊಂಡಿದ್ದಾರೆ. ಈ ತರ ಸ್ಟ್ಯಾಂಡ್ ತಗೋಬೇಕು. ಅಂಡ್ ತುಂಬಾ ಬದಲಾವಣೆ ಕಾಣ್ತಿದೆ ಈ ವಾರ. ಗುಡ್, ಈ ತರನೇ ಆಟ ಆಡ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ, ಚೆನ್ನಾಗಿ ಆಟ ಆಡ್ಲಿ, ಅಷ್ಟೇ ಮೇನ್ ಆಗಬೇಕಂತದ್ದು. ಇಲ್ಲ ನಿಮಗೆ ಈಗುನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನೋಡಿ ಸಖತ್ ಪಾಯಿಂಟ್ ಇಟ್ಟಿದ್ದಾರೆ ರಜತ್ ಅವ್ರು ಕೂಡ. ಪಾಯಿಂಟ್ಸ್ ಕೊಡಲ್ಲ ಅಂದ್ಬಿಟ್ಟು, ಪಾಯಿಂಟ್ಸ್ ಬೇಕು ಅನ್ನೋದು ಇರುತ್ತಲ್ಲಪ್ಪ ಇವ್ರಿಗೆ, ಕ್ಯಾಪ್ಟನ್ ಆಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮಾನ ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಏನಿದೆ ಎಲ್ಲ ಬಿಟ್ಬಿಟ್ಟು ಬನ್ರಪ್ಪ, ನಮ್ಮ ಹತ್ರ ನಮಗೆ ಬುದ್ಧಿ ಇಲ್ಲ, ನಮ್ಮ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೂ ರೆಡಿಯಾಗಿ ಹೇಳಿದಾರಲ್ಲ, ಏನ್ ಹೇಳ್ತೀರಾ ಅವ್ರಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? Big Boss ಇಂದು ರಾತ್ರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ಈ ಪ್ರೋಮೋ ಮಾತ್ರ. ಅದು ಅಶ್ವಿನಿ ಗೌಡವರು ಸೀರಿಯಸ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಒಂದು ರೈಟ್ ಟೈಮಲ್ಲಿ ರೈಟ್ ಕಾಲ್ ತಗೊಂಡಿದ್ದಾರೆ, ಸ್ಟ್ಯಾಂಡ್ ತಗೊಂಡಿರುವಂಥದ್ದು ರೀತಿ ಇದೆಯಲ್ಲ, ಅದು ಸೂಪರ್ ಆಗಿದೆ. ಇದೇ ರೀತಿ ಆಟ ಆಡಲಿ ಅವರು. ಬಟ್ ಬೇರೆ ಸ್ಪರ್ಧಿಗಳ ಬಗ್ಗೆ ಸುದೀಪ್ ಅಣ್ಣ ನಿಜವಾಗ್ಲೂ ಕ್ಲಾಸ್ ತಗೋತಾರೆ. ಏನು ಟಾಸ್ಕ್ ಕೊಟ್ಟಿದ್ದಂತೂ ನೀವೇನು ಮಾಡಿರಿ ಅಂತ ಕ್ಲಿಯರಾಗಿ ಕ್ವಶನ್ ಮಾಡೇ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಇವ್ರಿಗೆ. ನನ್ನ ಪ್ರಕಾರ ಸುದೀಪ್ ಅಣ್ಣ ಸಖತ್ತಾಗಿ ಹಾಕೊಂಡು ರುಬ್ತಾರೆ ಅಂತ ಅನ್ಸುತ್ತೆ ಈ ವಾರ. ಆ್ಯಂಡ್ ನಿಜ ಹೇಳ್ತೀನಿ ಗೈಸ್, ಈ ಸೀಸನ್ ಈ ಥರ ಇದೆ ಅನ್ನೋದಕ್ಕೆ ಈ ಸ್ಪರ್ಧಿಗಳ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ಮತ್ತು ಏನಾದ್ರು ಡಿಫ್ರೆಂಟಾಗಿ ಟ್ರೈ ಅನ್ನೋದೇ ಇಲ್ಲ. ಆ್ಯಂಡ್ ಅವ್ರು ಏನು ಹೇಳ್ತಾರೆ ಅದು ತಕ್ಕಂತ ಹೊಟ್ಟೋಗ್ಬೇಡ. ನಂಗೆ ಸಮ್ಟೈಮ್ಸ್ ಯಾಕೆ ಗಿಲ್ಲಿ ಮಾಡಿದ್ದಾಗ್ಬೋದು, ಅಶ್ವಿನಿಗೌಡವ್ರು ಮಾಡೋಂಥದ್ದಾಗ್ಬೋದು, ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಾರೆ ಬೇರೆ ಸ್ಪರ್ಧಿಗಳು, ಅದು ಯಾಕೆ ಅಷ್ಟೊಂದು ಬೇಜಾರಾಗಲ್ಲ ಅಂದರೆ ಇದೇ ಕಾರಣ. ಅಟ್ಲೀಸ್ಟ್ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಾರೆ, ಅಂದರೆ ಬೋರಿಂಗ್ ಬಿಡುತ್ತೆ ಅಂತ ಓಕೆನಾ. ಬಟ್ ಏನೇ ಇದ್ರೂ ಕೂಡ ವಿತಿನ್ ದ ರೂಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಏನೇ ಅದು ಕೆಲಸಗಳಾದ್ರೂ ಕೂಡ. ಬಟ್ ಇಲ್ಲಿ ಒಂದು ವಿಷಯ ಅಂದರೆ ರೂಲ್ಸ್ಗಳನ್ನ ನೀವು ಒಬ್ಸರ್ವ್ ಮಾಡಿ, ಈ ಸೀಸನ್ ಅದೇ ದೊಡ್ಡ ಪ್ರಾಬ್ಲಮ್ ಇರುತ್ತದು. ಈ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಇಲ್ಲ. ಏನು ಹೇಳಿದ್ದಾರೆ, ನಾವೇನು ಮಾಡಬೇಕು, ಏನು ಕತೆ, ಅವ್ರಿಗೆ ಎಷ್ಟು ಅಧಿಕಾರ ಇದೆ, ಅವ್ರು ಹೇಳಿದ್ದೆಲ್ಲ ಕೇಳಬೇಕಾ, ಏನೂ ತಲೆಯಿಲ್ಲ. ಜೊತೆಗೆ ಅಭಿ ಕ್ಯಾಪ್ಟನ್ಸಿ ಕೈ ಮುಗಿಬೇಕು, ನಿಜ ಹೇಳ್ಬೇಕು ಅಂದರೆ ಅವ್ರು ಆಡ್ತಿರೋ ರೀತಿ, ಅವ್ರು ಹೇಳ್ದಂಗೆಲ್ಲ ಕುಣಿತವ್ರೆ. ಆ್ಯಕ್ಚುಲಿ ಇಷ್ಟು ಜನದ್ದು ಒಂದು ಜವಾಬ್ದಾರಿ ಅವ್ರ ಮೇಲೆ ಇತ್ತು, ಅದನ್ನು ಕೂಡ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಇವರು ಹಳ್ಳಕ್ಕೆ ಬಿಡದಂತೆ ಬೇರೆನೂ ಹಳ್ಳಕ್ಕೆ ಬಿಡಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಣ ಇದಕ್ಕೆ. ಒಟ್ಟು ನೋಡ್ವಾ ಯಾವ ಥರ ಹೋಗುತ್ತೆ ಹೆಂಗೆ ಕತೆ ಅಂತ ಸೀಸನ್ ಇದು. ನೋಡ್ವಾ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ. ಸೊ ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.